ಬ್ಯಾಕ್. ತೆಲಂಗಾಣ ಮತ್ತು ಆಂಧ್ರದ ಬಳಿಕ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಆತಂಕ ಜಾಸ್ತಿ ಆಗಿತ್ತು. ಅದರಲ್ಲೂ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ವಿಪರೀತವಾಗಿ ಕಾಣಿಸಿಕೊಂಡಿರುವ ಹಕ್ಕಿಗಳ ಮಾರಣ ಹೋಮ ಆಗಿ ಇವೆಲ್ಲವೂ ಕೂಡ ಆಗಿತ್ತಲ್ಲ, ಆತಂಕ ಅಂತೂ ಇದ್ದೇ ಇದೆ ಜನರಿಗೆ. ಆತಂಕದ ನಡುವೆ ಇವತ್ತು ಭಾನುವಾರದ ಬಾಡೂಟವನ್ನು ಮಾಡಲೇಬೇಕು. ಹಾಗಂತ ಏನು ಮಾಡೋದು? ಈಗ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಬರ್ಡ್ ಫ್ಲೂ ಭೀತಿ. ನಮ್ಮ ಜಿಲ್ಲೆಗೆ ಎಲ್ಲಿ ಬಂದ್ಬಿಡುತ್ತೋ ಅಂತ ರಾಯಚೂರಿನಲ್ಲೂ ಕೂಡ ಐ ಥಿಂಕ್ ಕೇಸ್ಗಳು ಕನ್ಫರ್ಮ್ ಆಗಿತ್ತು ಹಕ್ಕಿ ಜ್ವರದ್ದು. ಸೊ ಎಲ್ಲ ಜಿಲ್ಲೆಗಳಲ್ಲೂ ಹಕ್ಕಿ ಜ್ವರದ ಹೈ ಅಲರ್ಟ್ ಆಗಿರೋ ಮಧ್ಯೆ ಭಾನುವಾರ ಬಾಡೂಟಕ್ಕೆ ಜನ ಕೋಳಿಯನ್ನು ಪ್ರಿಫರ್ ಮಾಡ್ತಾ ಇಲ್ವಂತೆ. ಕೋಳಿ ಸಾರು ಬೇಡ ಅಂತ ಜನ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಮಟನ್ ಸಾರೇ ತಿನ್ನೋಣ, ಯಾಕೋ ಅದೇನೋ ರೋಗ ಗೀಗ ಅಂತಾರೆ ಅಂದ್ಬಿಟ್ಟು ಮಟನ್ಗೆ ವರದಳ್ಳಿ ಗ್ರಾಮಸ್ಥರು ಮೊರೆ ಹೋಗಿದ್ದಾರೆ. ವರದಳ್ಳಿನಲ್ಲಿ ಮಟನ್ಗೆ ಮೊರೆ ಹೋಗಲೇಬೇಕು, ಯಾಕೆಂದರೆ ಊರಲ್ಲಿ ಇರೋ ಬರೋ ಎಲ್ಲ ಕೋಳಿಗಳನ್ನೂ ಸಾಯಿಸಿಬಿಟ್ಟಿದ್ದಾರೆ. ಹಾಗಾಗಿ ವರದಳ್ಳಿ ಜನ ಇವತ್ತೆಲ್ಲ ಮಟನ್ಗೆ ಮೊರೆ ಹೋಗಿದ್ದರು. ಈ ನಡುವೆ ಹಕ್ಕಿ ಜ್ವರದ ಭೀತಿ ನಡುವೆನೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಚಿಕನ್ ಖರೀದಿ ನಡೀತಾ ಇದೆ. ಜನ ಚಿಕನ್ ತಿಂತಾ ಇದ್ದಾರೆ. ಪಬ್ಲಿಕ್ ಟಿವಿ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಿದೆ. ಜನ ಚಿಕನ್ ತಗೊಳಕ್ಕೆ ಬರ್ತಾ ಇದ್ದಾರಾ ಇಲ್ವಾ, ವ್ಯಾಪಾರ ಹೆಂಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ನಲ್ಲಿ ಜನ ಬರ್ತಿರೋದು ಗೊತ್ತಾಗಿದೆ. ಅಂದರೆ ಅಷ್ಟೊಂದು ಭಯಭೀತರಾಗಿಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಹಕ್ಕಿ ಜ್ವರ ತಂದ ಭೀತಿ, ಜಿಲ್ಲೆಯಲ್ಲಿ ಹೆಚ್ಚಿಸಿದ ಆತಂಕ, ಎಲ್ಲ ಜಿಲ್ಲೆಗಳಲ್ಲೂ ಹೈ ಅಲರ್ಟ್. ಕರುನಾಡಿನಲ್ಲಿ ಹಕ್ಕಿ ಜ್ವರ ಆತಂಕ ಹೆಚ್ಚಿಸಿದೆ. ಜಿಲ್ಲೆಗೂ ಹಕ್ಕಿ ಜ್ವರ ವ್ಯಾಪಿಸುತ್ತಿದೆ. ಪಕ್ಕದ ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಮರಣ ಮೃದಂಗ ಬಾರಿಸುತ್ತಿರುವ ಹಕ್ಕಿ ಜ್ವರ ರಾಜ್ಯದಲ್ಲೂ ಭಯವನ್ನ ಹುಟ್ಟಿಸಿದೆ. ಕೆಲವು ಜಿಲ್ಲೆಗಳ ಹಕ್ಕಿಗಳ ಅಸಹಜ ಸಾವಿನ ಪ್ರಕರಣಗಳು ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಮೂಡಿಸಿದೆ. ವಿವಿಧ ಜಿಲ್ಲಾಡಳಿತಗಳು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಹೆಚ್ಚಾಗಿರುವ ಕಾರಣ ರಾಜ್ಯ ಸರ್ಕಾರ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇಲಾಖೆಯವರು ಎಲ್ಲಾ ಕ್ರಮನೂ ತಗೋತಾ ಇದ್ದೀವಿ. ಎಲ್ಲೆಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅದನ್ನೆಲ್ಲ ಸಾಯಿಸ್ತಕ್ಕಂಥದ್ದು, ಅದನ್ನ ಸ್ಪ್ರೆಡ್ ಆಗದಂಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಕುರಿಕೊಪ್ಪ ಅಂತ ಹೇಳಿ ಒಂದು ಅಲ್ಲಿ ಆ ಕಡೆ ಬಳ್ಳಾರಿ ಹತ್ರ ಒಂದು ಫಾರಂ ಅದು, ಅಲ್ಲಿ ಬಂದಿದೆ. ಅದನ್ನೆಲ್ಲ ಅವರು ಕಂಪ್ಲೀಟ್ ಎಲ್ಲ ಸುಟ್ಟಾಕಿದ್ದಾರೆ, ಎಲ್ಲ ಬರಿ ಮಾಡಿ ಆಳವ ಗುಂಡಿ ತೆಗೆದು ಎಲ್ಲ ಬರಿ ಮಾಡಿ ಎಲ್ಲ ಮೆಡಿಸಿನ್ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಮಾಡಿದ್ದಾರೆ. ಟೇಕನ್ ಆಲ್ ಮೆಜರ್ಸ್, ಎಲ್ಲ ಮೆಜರ್ಸ್ ತಗೊಂಡಿದ್ದೀವಿ ನಾವು. ಭಾನುವಾರ ಬಾಡೂಟಕ್ಕೆ ಇಲ್ಲ ಕೋಳಿ ಸಾರು, ಮಟನ್ಗೆ ಮೊರೆ ಹೋದ ವರದಹಳ್ಳಿ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಕೋಳಿಗಳ ಹತ್ಯೆ ಮಾಡಲಾಗಿದೆ. ವರದಹಳ್ಳಿ ಗ್ರಾಮದಲ್ಲಿ ಕೋಳಿ ಸಾರು ಬ್ಯಾನ್ ಮಾಡಲಾಗಿದೆ. ಭಾನುವಾರ ಬಾಡೂಟಕ್ಕೆ ಕೋಳಿ ಸಾರು ಇಲ್ಲದೆ ಬೇಸರಗೊಂಡಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ಸಹ ಕೊಡಲಾಗ್ತಿಲ್ಲ. ಚಿಕನ್ ಸಾರು ಬ್ಯಾನ್ ಹಿನ್ನೆಲೆ ಮಟನ್ ಮೊರೆ ಹೋಗಿದ್ದಾರೆ. ಚಿಕನ್ ಬ್ಯಾನ್ ಅಂತ ಮಟನ್ ಬಿರಿಯಾನಿ ಮಾಡಿದ್ದೀವಿ ಅಂತಿದ್ದಾರೆ ಗ್ರಾಮಸ್ಥರು. ಭಾನುವಾರ ಮಟನ್ ಚಿಕನ್ ಮಾಡಿಲ್ವಾ? ಮಾಡಿಲ್ಲಪ್ಪ, ಇದೇನ್ ಮಾಡೋದು, ನಮ್ಗೂ ಆಸೆ. ಭಾನುವಾರ ಬಂದ್ರೆ ಸರಿ, ಹಾಲಿಡೇಸ್ ಬಂದ್ರೆ ಮಾಡಿ ತಿಂತಾ ಇದ್ವಿ. ಬೇಕು ಅನ್ಸುತ್ತೆ, ಇವಾಗ ತಿನ್ಬಾರ್ದು ಅಂದ್ರೆ ಏನ್ ಮಾಡೋದು, ನೆಂಟ್ರ ಮನೆಗೆ ಹೋಗಕ್ಕಾಗುತ್ತಾ ತಿನ್ನಕ್ಕೆ? ಅದೊಂದು ಫೀಲ್ ಆಗ್ತಾ ಇದೆ ಅಷ್ಟೇ. ಬೇಜಾರಾಗ್ತಾ ಇದೆ, ಫುಲ್ ಬೇಜಾರು. ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರೇನ್ ತಿಂತಾರೆ ಪಾಪ. ಮೊಟ್ಟೆನೂ ಕೊಡ್ಬಾರ್ದಂತ ಅವ್ರಿಗೆ. ಮೊಟ್ಟೆನಂದ್ರೆ ಕೊಟ್ಟಿದ್ರೆ ಪರವಾಗಿಲ್ಲ, ಮೊಟ್ಟೆನೂ ಕೊಡ್ಬಾರ್ದು ಅಂತ ಇದಾರೆ. ಅದಕ್ಕೊಂಥರ ಬೇಜಾರೇನೆ. ಚಿಕನ್ ಮಟನ್ ತಿಂದಿಲ್ಲ ಅಂದ್ರೆ ಬೇಜಾರೇನೆ. ಕುರಿ ಇದೆಯಲ್ಲಪ್ಪ, ಕುರಿ ಮಟನ್ ತಿಂತಾ ಇದ್ದಾರೆ. ಎಲ್ಲರೂ ಕುರಿ ತಗೊಂಡು ಬಂದು ಕುರಿ ಮಾಡಿ ತಿಂತಾ ಇದ್ದಾರೆ. ಕುರಿ ಮಟನ್ಗೆ ಭಾಳ ಬೇಡಿಕೆ ಆಗ್ತದೆ. ಕೋಳಿನ 5 ರೂಪಾಯಿಗೆ 10 ರೂಪಾಯಿ ಕೊಟ್ಟರು ಬೇಡ ಅಂತ ಇದ್ದಾರೆ ಜನ. ಇವತ್ತು ಇಲ್ಲಿ ಯಾವುದು ಕೋಳಿ ಗಿಳಿ ಏನಿಲ್ಲ. ಇವಾಗ ತಿನ್ನಬೇಕು ಅನ್ನೋರೆಲ್ಲ ಪಾಪ ಮಟನ್ಗೆ ಹೋಗ್ತಾ ಇದ್ದಾರೆ. ಮಟನ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಟನ್ ತರಿಸಿ ತಿಂತಾ ಇದ್ದಾರೆ. ನಾವು ಮಟನ್ ತರಿಸಿದ್ದೀವಿ. ಈಗ ಭಾನುವಾರದ ಚಿಕನ್ ಖರೀದಿಗೆ ಮುಗಿಬಿದ್ದ ಜನ. ಹಕ್ಕಿ ಜ್ವರ ಆತಂಕ ಮಧ್ಯೆಯೂ ಚಿಕನ್ ಖರೀದಿ. ಪಬ್ಲಿಕ್ ಟಿವಿಯಿಂದ ರಿಯಾಲಿಟಿ ಚೆಕ್. ಚಿಕ್ಕಬಳ್ಳಾಪುರ ತಾಲೂಕು ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ನೂರಾರು ಕೋಳಿಗಳ ಸಾಮೂಹಿಕ ಹತ್ಯೆ ನಡೆಸಲಾಗಿದೆ. ಮತ್ತೊಂದೆಡೆ ಭಾನುವಾರ ಚಿಕನ್ ಖರೀದಿಗೆ ಜನ ಎಂದಿನಂತೆ ಮುಗಿಬಿದ್ದಿದ್ರು. ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದರೂ ಜನ ಡೋಂಟ್ ಕೇರ್ ಅಂತಿದ್ದಾರೆ. ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ.
ತಾವು ನೋಡ್ತಾ ಇದ್ರೆ ಹಕ್ಕಿ ಜ್ವರ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕುಕ್ಕುಟ ಉದ್ಯಮದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಚಿಕನ್ ತಿನ್ಬೇಕಾ ಬೇಡವಾ ಅನ್ನುವಂತಹ ಅನುಮಾನಗಳು ಜನರನ್ನ ಕಾಡ್ತಾ ಇದೆ. ಜನ ಒಂದು ರೀತಿ ಏನಪ್ಪಾ ಈಗ ಚಿಕನ್ ತಿನ್ನೋದಾ ಬೇಡವಾ ಅನ್ನುವಂಥ ಒಂದು ಡೌಟ್ ಅಲ್ಲಿ ಇರುವಂಥದ್ದು. ಇವತ್ತು ನಾನು ಒಂದು ಚಿಕ್ಕಬಳ್ಳಾಪುರದಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಒಂದು ಕೋಳಿ ಅಂಗಡಿ ಬಳಿ ಬಂದಿದ್ದೀನಿ. ಈಗಾಗಲೇ ಕೂಡ ಸಹಜವಾಗಿ ಇವತ್ತು ಭಾನುವಾರ ಬಾಡೂಟಕ್ಕೆ ಫೇಮಸ್ಸು. ಜನ ಭಾನುವಾರ ಆದರೆ ಸಾಕು ಸಹಜವಾಗಿ ಮನೇಲಿ ಇರ್ತಾರೆ, ಬಾಡೂಟ ತಿನ್ನಬೇಕು ಅಂತೇಳಿ ಇವತ್ತು ಅಂಗಡಿಗಳಿಗೆ ಬಂದು ಚಿಕನನ್ನು ಖರೀದಿ ಮಾಡೋಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಚಿಕನ್ ಅಂಗಡಿಯಲ್ಲಿ ಅದರ ಮಾಲೀಕರಿದ್ರೆ ಅವ್ರನ್ನೇ ಕೇಳೋಣ. ಅಕ್ಕ, ಈಗಾಗಲೇ ನಿಮ್ಮ ಊರ ಪಕ್ಕದಲ್ಲಿ ವರದಹಳ್ಳಿಯಲ್ಲಿ ಅಕ್ಕಿ ಜ್ವರ ಕಾಣಿಸ್ಕೊಂಡಿದೆ, ಅದರಿಂದ ಏನಾದರೂ ಇವತ್ತು ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗ್ತಿದೆ? ಜನ ಯಾವ ರೀತಿ ಬರ್ತಿದ್ದಾರೆ? ಏನಿಲ್ಲ ಸರ್, ಮಾಮೂಲಿ ನಾರ್ಮಲ್ ವ್ಯಾಪಾರ ಆಗ್ತಾ ಇದೆ. ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಗೊತ್ತಿಲ್ಲದವ್ರು ಕೇಳ್ತಾರೆ, ಕೆಲವರೆಲ್ಲ ನಾರ್ಮಲ್ ಈ ಟೈಮ್ ಬಂದರೆ ಎಲ್ಲ ಕೋಳಿಗಳಿಗೂ ಆ ಥರ ಕಾಯಿಲೆ ಬಂದೇ ಬರುತ್ತೆ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ಮಾಲೀಕರ ಮಾತು ಮತ್ತು ಇಲ್ಲಿ ಗ್ರಾಹಕರು ಕೂಡ ಬಂದಿದ್ದಾರೆ, ಅವರು ಮಾತಾಡ್ಸೋಂಥ ಪ್ರಯತ್ನ. ಈಗ ನೀವು ಚಿಕನ್ ತೊಗೊಳಕ್ಕೆ ಬಂದಿದ್ದೀರಿ, ನಿಮ್ಗೆ ಏನಾದರೂ ಭಯ ಆತಂಕ ಏನೋ ಇದೆಯಾ? ಏನಿಲ್ಲ ಸರ್, ಇದು ಯಾವಾಗಲೂ ಬೇಸಿಗೆ ಟೈಮಲ್ಲಿ ಸಾಮಾನ್ಯ ಆಗಿದೆ ಕಾಯಿಲೆ, ಏನು ತೊಂದರೆ ಏನಿಲ್ಲ, ಭಯ ಏನಿಲ್ಲ. ಅದು ಇಲ್ಲ ಒಂದು ಕಡೆ ಸ್ಪ್ರೆಡ್ ಆದರೆ ಜ್ವರ ಬಂದಿರೋದನ್ನೆಲ್ಲ ಇದು ಮಾಡ್ತಾ ಇದ್ರಲ್ಲ, ಮಾಮೂಲಿ ಕೋಳಿಗೆ ಏನು ತೊಂದರೆ ಇಲ್ಲ. ಮತ್ತು ಇಲ್ಲಿ ಮಾಲೀಕರು ಅವರು ಇದ್ದಾರೆ, ಅವರು ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್, ಯಾವಾಗಲೂ ವ್ಯಾಪಾರ ಹಿಂಗೆ ಆಗುತ್ತಾ ಹೇಗೆ? ಸರ್ ಇಲ್ಲ ಸರ್, ಬಿಸ್ನೆಸ್ ಏನು ತೊಂದರೆ ಇಲ್ಲ. ಈ ಅಕ್ಕಿ ಜ್ವರ ಅಂತ ಹೇಳ್ಬಿಟ್ಟು ಕೆಲವೆಲ್ಲ ಈ ಬೇರೆ ಕಡೆ ಎಲ್ಲ ಆಗಿದೆಯಂತೆ. ಹಾಗಾಗಿ ನಮ್ಮ ಹಳ್ಳಿ ಭಾಗದಲ್ಲಿ ಅಕ್ಕಿ ಜ್ವರ ಅಂತಂದರೆ ದೊಡ್ಡ ಸಮಸ್ಯೆ ಅಂತ ಏನೂ ಅಲ್ಲ ಅದು. ಯಾಕಂದರೆ ಮಾಮೂಲಿ ಕೋಳಿ ಇದ್ದಾಗ ರೋಗ ಬಂದೇ ಬರುತ್ತೆ. ಹಾಗಾಗಿ ಜನ ಅಷ್ಟೊಂದು ಇದ್ರ ಬಗ್ಗೆ ಕೇರ್ ತಗೊಂತಿಲ್ಲ. ಬಳ್ಳಾರಿ ಸೇರಿದಂತೆ ರಾಜ್ಯದಾದ್ಯಂತ ಹಕ್ಕಿ ಜ್ವರ ಹೆಚ್ಚಳವಾಗ್ತಾ ಇದೆ. ಇದು ಚಿಕನ್ ಪ್ರಿಯರಿಗೆ ಆತಂಕ ತಂದಿದೆ. ಫಾರಂಗಳಲ್ಲೇ ಕೋಳಿಗಳು ಸಾವಾಗ್ತಿರೋದ್ರಿಂದ ಉತ್ಪಾದನೆ ಕುಂಠಿತಗೊಂಡಿದೆ. ಪರಿಣಾಮ ಚಿಕನ್ ದರ ಹೆಚ್ಚಾಗಿದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಳ್ಳದ ಹಿನ್ನೆಲೆ ಎಂದಿನಂತೆ ಚಿಕನ್ ವ್ಯಾಪಾರ ನಡೀತಾ ಇದೆ. ವ್ಯಾಪಾರದಲ್ಲೂ ಯಾವುದೇ ವ್ಯತ್ಯಾಸಗಳು ಆಗಿಲ್ಲ ಅಂತ ವ್ಯಾಪಾರಸ್ಥರು ಸಹ ಹೇಳ್ತಾ ಇದ್ದಾರೆ. ಇದಕ್ಕೆ ಮಂಡ್ಯಕ್ಕೆ ಇನ್ನೂ ಅಕ್ಕಿ ಜ್ವರ ಕಾಲಿಟ್ಟ. ಆ ನಿಟ್ಟಲ್ಲಿ ಮಂಡ್ಯದಲ್ಲಿ ಕೋಳಿ ಮಾರಾಟ ಹೇಗಿದೆ ನಿಟ್ಟಲ್ಲಿ ನಾನು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಮಂಡ್ಯದ ಚಿಕನ್ ಸೆಂಟರ್ ಒಂದಲ್ಲಿ ಗಮನಿಸಬಹುದು, ನವೋದಯ ಚಿಕನ್ ಸೆಂಟರ್. ಎಂದಿನಂತೆ ಇಲ್ಲಿ ಕೂಡ ಗ್ರಾಹಕರು ಬರ್ತಾ ಇದ್ದಾರೆ, ಮತ್ತೆ ಚಿಕನ್ ಕೂಡ ಕೊಂಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸದ್ಯ ರಾಜ್ಯದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಅಕ್ಕಿ ಜ್ವರದ ಭೀತಿ ಎದುರಾಗಿದೆ. ಆ ನಿಟ್ಟಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಷ್ಟೇ ಚಿಕನ್ ಮಾರಾಟಗಾರರ ಒಂದು ಚಿಕನ್ ತೊಗೊಳ್ಳೋ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಎಂದಿನಂತೆ ಕೂಡ ಚಿಕನ್ ವ್ಯಾಪಾರ ಚೆನ್ನಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು, ಎಲ್ಲ ವ್ಯಾಪಾರಸ್ಥರು ಕೂಡ ಎಂದಿನಂತೆ ಚಿಕನ್ ಸೆಂಟರ್ಗಳನ್ನ ಆರಂಭ ಮಾಡಿ ಪ್ರತಿ ಭಾನುವಾರ ಮಂಡ್ಯದಲ್ಲಿ ಹೆಚ್ಚಾಗಿ ಚಿಕನ್ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಸಹ ಚಿಕನ್ ಸೆಂಟರ್ಗಳು ಕೂಡ ಓಪನ್ ಆಗಿದ್ದಾವೆ, ಮತ್ತು ಚಿಕನ್ ಕೊಳ್ಳುವವರ ಸಂಖ್ಯೆ ಕೂಡ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಇಲ್ಲಿನ ವ್ಯಾಪಾರಸ್ಥರು ಕೂಡ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ. ಸರ್, ಪ್ರತಿ ವಾರ ಭಾನುವಾರ ಹೋಲಿಸ್ಕೊಂಡ್ರೆ ಈ ವಾರ ವ್ಯಾಪಾರ ಹೇಗಿದೆ ಅಂತೇಳಿ? ಇಲ್ಲ ಸರ್, ನಾರ್ಮಲ್ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್, ನಡೀತಾ ಇದೆ. ಈ ಅಕ್ಕಿ ಜ್ವರ ಅಂತ ಹೇಳ್ತಾರಲ್ಲ, ಅದ್ರೇನು ಎಫೆಕ್ಟ್ ನಿಮ್ಗೆ ಬಿದ್ದಿದೆಯಾ? ಎಫೆಕ್ಟ್ ಏನಿಲ್ಲ ಸರ್, ಈಗ ಏನು ಎಫೆಕ್ಟ್ ಏನು ಆಗ್ತಾ ಇಲ್ಲ ಈಗ. ದಾವಣಗೆರೆಯಲ್ಲಿ ಕೂಡ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಅದರಲ್ಲೂ ಚಿಕನ್ ಅಂಗಡಿಗಳು ಹಾಗೂ ಕೋಳಿ ಫಾರಂಗಳಲ್ಲಿ ಸ್ವಚ್ಛತೆ ಜೊತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಅಂತ ಪಶುಸಂಗೋಪನೆ ಇಲಾಖೆ ಸೂಚನೆಯನ್ನ ನೀಡಿದೆ. ದಾವಣಗೆರೆಯಲ್ಲಿ ಸೋಂಕು ಕಾಣಿಸಿಕೊಳ್ಳದ ಕಾರಣ ಎಂದಿನಂತೆ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಜಿಲ್ಲಾಡಳಿತ ಕೂಡ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ನಾವು ದೃಶ್ಯಗಳನ್ನು ನೋಡೋದಾಗಿದ್ದೇನು. ಎಲ್ಲ ಚಿಕನ್ ಸ್ಟಾಲ್ ಆಗಿರ್ಬೋದು ಮತ್ತೆ ಕೋಳಿ ಫಾರಂಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಅಂತ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿ, ಅದರ ಜೊತೆಗೆ ರೋಗಗ್ರಸ್ತ ಕೋಳಿಗಳೇನಾದ್ರು ಇದ್ರೆ ಅವುಗಳನ್ನ ನಾಶಪಡಿಸುವಂತದ್ದು ಮತ್ತೆ ಕೂಡಲೇ ಇಲಾಖೆಗೆ ತಿಳಿಸುವಂತಹ ಕೆಲಸವನ್ನು ಮಾಡಿ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆ ಕೂಡ ಈಗಾಗಲೇ ವಹಿಸಿರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂತಹ ಹಕ್ಕಿ ಜ್ವರದ ಭೀತಿ ಇಲ್ಲ. ಆದ್ರೆ ಗಡಿ ಜಿಲ್ಲೆಗಳಲ್ಲಿ ಬಳ್ಳಾರಿ ಆಗಿರ್ಬೋದು ಮತ್ತೆ ರಾಯಚೂರು ಈ ಭಾಗಗಳಲ್ಲಿ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಪಶುಸಂಗೋಪನಾ ಇಲಾಖೆಯವರು ಕೂಡ ಒಂದು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡುವಂತದ್ದು. ಏನಾದ್ರು ಹಕ್ಕಿ ಜ್ವರದ ಸೋಂಕು ಏನಾದ್ರು ಕಾಣಿಸ್ತು ಅಂತಂದ್ರೆ ವ್ಯಾಪಾರಸ್ಥರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಿರ್ತಾರೆ. ಏನಾದ್ರು ಹಕ್ಕಿ ಜ್ವರ ಸೋಂಕು ಏನಾದ್ರು ಕಂಡು ಬಂತು ಅಂದ್ರೆ ಚಿಕನ್ ವ್ಯಾಪಾರವೂ ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಒಂದು ಆತಂಕದವನ್ನು ಕೂಡ ಇಲ್ಲಿನ ವ್ಯಾಪಾರಸ್ಥರು ಕೂಡ ಮಾಡ್ತಾ ಇರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹಕ್ಕಿ ಜ್ವರದ ಪ್ರಕರಣ ಪತ್ತೆಯಾಗಿಲ್ಲ. ಆದರೂ ಜನರಲ್ಲಿ ಆತಂಕ ಇದ್ದು ಚಿಕನ್ ಸೆಂಟರ್ಗಳು ಬಿಕೋ ಎನ್ನುತ್ತಿವೆ. ಮಟನ್ ಸೆಂಟರ್ಗಳಲ್ಲಿ ಮಟನ್ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಚಿಕನ್ ಸ್ಟಾಕ್ ಖಾಲಿಯಾಗದೆ ಹಾಗೆ ಉಳಿದಿದೆ. ಇತ್ತ ಕೋಲಾರದಲ್ಲಿ ನಗರಸಭೆ ಅಧಿಕಾರಿಗಳು ಚಿಕನ್ ಹಾಗೂ ಮಟನ್ ಮಾರ್ಕೆಟ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶುಚಿತ್ವ ಕಾಪಾಡುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಮನೆ ಮಾಡಿದೆ. ಕೆಲ ಜಿಲ್ಲೆಗಳಲ್ಲಿ ಎಂದಿನಂತೆ ಭಾನುವಾರದ ಬಾಡೂಟಕ್ಕೆ ಜನ ಚಿಕನ್ ಖರೀದಿಸಿದ್ದು ಕಂಡುಬಂತು. ಇನ್ನು ಕೆಲವೆಡೆ ಚಿಕನ್ ಬದಲು ಮಟನ್ ಖರೀದಿ ಕಂಡುಬಂದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ನೋಡಿ, ರಾಜ್ಯದ ಜನ ಇನ್ನೂ ಅಷ್ಟೊಂದು ಪ್ಯಾನಿಕ್ ಆಗಿಲ್ಲ. ಯಾಕೆಂದರೆ ಇದು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮೇಯ್ನ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ,
ರಾಯಚೂರಿನಲ್ಲಿ ಏನೋ ಕಾಣಿಸ್ಕೊಂಡಿದೆ ಅಂತ ತುಂಬ ವ್ಯಾಪಕವಾಗಿ ಹರಡಿಲ್ಲ. ಹಾಗಾಗಿ ಜನ ಆಮೇಲೆ ಕೆಲವರು ಅಲ್ಲಿ ಮಾತನಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಬೇಸಿಗೆನಲ್ಲಿ ಇವೆಲ್ಲ ಕಾಮನ್ ಬಿಡಿ ಸರ್, ಚೆನ್ನಾಗಿ ಬೇಯಿಸ್ಬಿಟ್ಟು ತಿಂದರೆ ಏನೂ ಆಗಲ್ಲ ಅಂತ ಹೇಳಿದ್ರು. ಅವರವರ ಧೈರ್ಯ. ಹಾಗಾಗಿ ಚಿಕನ್ ಮಾರಾಟದಲ್ಲಿ ಖರೀದಿಯಲ್ಲಿ ಏನು ದೊಡ್ಡ ಮಟ್ಟದ ಬದಲಾವಣೆ ರಾಜ್ಯದಲ್ಲಿ ಇನ್ನೂ ಕಂಡು ಬಂದಿಲ್ಲ ಅಷ್ಟೇ.